ಇವಾಗ ರೀಸೆಂಟ್ ಆಗಿ ಸಿಕ್ಕಿದ್ದ ತಾಮ್ರಪತ್ರ ಬಗ್ಗೆ ನಿಮ್ದು ಏನು ಅಭಿಪ್ರಾಯ ಇದೆ ಸರ್? ನನಗಿದೆ ಇತ್ತೀಚೆಗೆ ಗೊತ್ತಾಯಿತು. ಇಲ್ಲಿ ಪಾಲ್ಕಾನ್ ಕೋಯಿನ್ ಗ್ಯಾಲರಿ ಗೊತ್ತಾದ್ಮೇಲೆ ನಮ್ಗೆ ಭಾಳ ಅದು ಖುಷಿ ಆಯಿತು. ಈಗ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ, ಪ್ರಾರಂಭದ ಬಗ್ಗೆ ಭಾಳಷ್ಟು, ಪ್ರಾರಂಭ ಆಗಿದ್ದ ಬಗ್ಗೆ ಭಾಳಷ್ಟು ಗೊಂದಲ ಇದೆ. ಆ ಗೊಂದಲಕ್ಕೆ ಪರಿಹಾರ ಇದು ಆಗ್ಬೋದು. ತಾವೇನು ಎಲ್ಲ ಶ್ರಮಪಟ್ಟು ಏನು ಇವತ್ತು ಅದನ್ನು ಪತ್ತೆ ಹಚ್ಚಿ ತೊಗೊಂಡು ಬಂದಿದ್ದಾರೆ, ಅದರ ಮೂಲಕ ಆ ಗೊಂದಲಕ್ಕೆ ಪರಿಹಾರ ಆಗ್ಬೋದು. ಅಷ್ಟೇ ಅಲ್ಲದೆ ಈಗ ಶಾಸನದಲ್ಲಿ ಅವ್ರ ವಂಶದ ಬಗ್ಗೆ ಹೇಳ್ಕೊಂಡಿದ್ದಾರೆ. ಮತ್ತು ಆ ವಿಷಯದ ಮೇಲೆ ಹೆಚ್ಚಿನ ಗಮನ, ಈಗ ಅದು ಹೆಚ್ಚಿನ ವಿಷಯಗಳನ್ನು ಸಿಗುತ್ತೆ. ಮತ್ತು ಅದು ಅಲ್ಲದೆ ಅಲ್ಲಿ ಇನ್ನು 5 ಹೆಸರಲ್ಲಿ 3 ಹೆಸರು ಚಲ್ತಿಯಲ್ಲಿದೆ, ಇತಿಹಾಸದ ಬುಕ್ಕಲ್ಲಿ ಪುಟದಲ್ಲಿ ಚಲ್ತಿಯಲ್ಲಿದೆ. ಇನ್ನು 2 ಹೆಸರು ಹೊಸ ಹೆಸರಿದೆ, ಚಂದ್ರನ ಮತ್ತು ಯದು ಅಂತೇಳಿ. ಈಗ ಅದ್ರ ಬಗ್ಗೆ ಇತಿಹಾಸಕಾರರು ಗಮನ ವಹಿಸ್ಬೇಕಾಗುತ್ತೆ. ಈಗ ಅವರು ಕುಟುಂಬದ ಸದಸ್ಯರು ಯಾರು, ಏನು ಅವ್ರ ಪಾತ್ರ ಏನು, ಈಗ ಅದು ನೀವು ಗೊತ್ತಾಗಬೇಕು. ಈಗ ಅದು ನಿಮ್ಮ ಶಾಸನದಿಂದ ಅದೊಂದು ಚಲನೆ ಕೊಟ್ಟಾಗ ಈಗ ಇತಿಹಾಸಕಾರರು ಏನಿದ್ದಾರೆ ಮತ್ತು ಹಿರಿಯ ಬುದ್ಧಿಜೀವಿಗಳು ಏನಿದ್ದಾರೆ ಅವರೆಲ್ಲ ಈ ಕಡೆ ಎಲ್ಲ ಈ ವಿಷಯಕ್ಕೆ ಗಮನ ಕೊಟ್ಟು ಇದನ್ನ ಇನ್ನೂ ಅಭ್ಯಾಸ ಮಾಡಿದರೆ ಹೆಚ್ಚಿನ ಮಾಹಿತಿಯನ್ನು ನಮಗೆ ಗೊತ್ತಾಗುತ್ತೆ. ಇದು ನಮ್ಮ ನಾಡಿಗೆ ಒಂದು ಹೊಸ ದಿಕ್ಕು ಕಡೆ ತೊಗೊಂಡು ಹೋಗ್ಬೋದು. ಈ ಶಾಸನ ಏನಿದೆ ನಮ್ಮ ವಿಜಯನಗರ ಸಾಮ್ರಾಜ್ಯದ ಕುಟುಂಬದ ಬಗ್ಗೆ ಒಂದು ಹೊಸ ದಿಕ್ಕನ್ನು ಇದು ತೋರಿಸ್ಬೋದು, ಅಥವಾ ಗೊಂದಲಕ್ಕೆ ಒಂದು ತೆರೆ ಎಳಿಬೋದು.